ಎಲ್ಲ ದೇವರುಗಳ ಆಶೀರ್ವಾದದೊಂದಿಗೆ ಇವತ್ತು 11 ಗಂಟೆ ಸರಿಯಾಗಿ ನಾಮ ಪತ್ರವನ್ನು ಸಲ್ಲಿಸಿದ್ದೀನಿ. ಈಗ ತಾನು ನಾಮಪತ್ರ ಸಲ್ಲಿಸಿ ಮುಗಿಸಿ ಬಂದಿದ್ದೀನಿ. ಅದೇ ರೀತಿ ಶಕ್ತಿ ದೇವತೆ ತಾಯಿ ದುರ್ಗಾಂಬಿಕಾ ದೇವಸ್ಥಾನದಿಂದ ಮೆರವಣಿಗೆ ಬಂದು ನಮ್ಮ ರಾಜ್ಯದ ಮುಖಂಡರಾಗಿರ್ತಕ್ಕಂಥ ಯಡಿಯೂರಪ್ಪನವರು, ಸಿ.ಟಿ. ರವಿಯವರು, ಶ್ರೀರಾಮುಲು ಅವರು, GM ಸಿದ್ದೇಶ್ವರವರು, BP ಹರೀಶ್ ಅವರು, ರೇಣುಕಾಚಾರ್ಯರು ಮತ್ತು ಇನ್ನಿತರ ಎಲ್ಲ ಶಾಸಕರು, ಸಂಸದರು, ಮಾಜಿ ಸಚಿವರು ಎಲ್ಲರೂ ಕೂಡ ಆಗಮಿಸಲಿದ್ದಾರೆ. ಬೃಹತ್ ಮೆರವಣಿಗೆಯೊಂದಿಗೆ ಯಡಿಯೂರಪ್ಪನವ್ರ ಜೊತೆಗೆ ಮತ್ತೊಂದು ಸೆಟ್ ನಾಮಪತ್ರವನ್ನು ಸಲ್ಲಿಸಲಿದ್ದೇನೆ. ಯಡಿಯೂರಪ್ಪನವರು ಬರ್ತಾರೆ, ಸಿ.ಟಿ. ರವಿಯವರು ಬರ್ತಾರೆ, ರಾಮುಲು ಬರ್ತಾರೆ, ಶಿವನಗೌಡ ನಾಯ್ಕ ಬರ್ತಾರೆ, ಜಿಲ್ಲೆಯಿಂದ ಸಿದ್ದೇಶಣ್ಣ ಅವರಿದ್ದಾರೆ, ಹರೀಶ್ ಅವರಿದ್ದಾರೆ, ರವೀಂದ್ರನಾಥ್ ಅವರಿದ್ದಾರೆ ಹಾಗೂ ರೇಣುಕಾಚಾರ್ಯರು. ಮೆರವಣಿಗೆ ದುರ್ಗಾಂಬಿಕಾ ದೇವಸ್ಥಾನದಿಂದ ಪ್ರಾರಂಭವಾಗಿ ಮಂಡಿಪೇಟೆ, ಚೌಕಿಪೇಟೆಯಿಂದ ಬಂದು ಇಲ್ಲಿ ವಸಂತ ಟಾಕೀಸ್, ಕಾಯಿಪೇಟೆ, ಬಸವೇಶ್ವರ ದೇವಸ್ಥಾನದ ಮುಂದಾಸಿ ಮಹಾನಗರ ಪಾಲಿಕೆ ತಲುಪ್ತೀವಿ. ಭಾರತೀಯ ಜನತಾ ಪಾರ್ಟಿ ಯಾರು ಬಂದರೂ ಬೇಡ ಅನ್ನಲ್ಲ. ಪಕ್ಷವನ್ನು ಸಿದ್ಧಾಂತವನ್ನು ಒಪ್ಪಿ ಬಂದವ್ರಿಗೆ ಯಾವತ್ತೂ ಕೂಡ ಬೇಡ ಅನ್ನಲ್ಲ. ನಮ್ಮ ಪಕ್ಷ ನಮ್ಮ ಜೊತೆಗೆ ಕೈಗೆ ಶಕ್ತಿ ಕೊಟ್ಟು ನನ್ನ ಜೊತೆಗೆ ಸೇರಿ ಕೆಲಸ ಮಾಡ್ತಾರೆ ನಮ್ಮ ಪಕ್ಷ ಜೊತೆಗೆ ಅಂತ ಹೇಳಿದ್ರೆ ಮುಕ್ತ ಆಹ್ವಾನವನ್ನು ನೀಡ್ತಾರೆ. ನಾನು ನಿನ್ನೆನೂ ಹೇಳಿದ್ದೆ ತಮ್ಮ ಎದುರಿಗೆ, ಕಾಂಗ್ರೆಸ್ ಎದುರಾಳಿ ಅಷ್ಟೇ, ನನಗೆ ಯಾರೂ ಅಲ್ಲ. ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಮೇ 4ರಂದು ವಿಜಯದ ಪತಾಕೆ ಹಾರಿಸ್ತೀವಿ. ದಕ್ಷಿಣ ಈ ಬಾರಿ ದಾವಣಗೆರೆ ದಕ್ಷಿಣ ಬಿಜೆಪಿ ಪಾಲಾಗುತ್ತೆ. ಬಸವನಪ್ಪ ಯತ್ನಾಳ್ರವರು ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ. ಹಿರಿಯರವರು ನಮಗಿಂತ ಅನುಭವಿಸ್ತಿದ್ದಾರೆ. ಒಬ್ಬ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ ಯಾವುದೇ ರೀತಿಯಂತ ನಿರ್ಧಾರ ಮಾಡಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಮೇ 4ಕ್ಕೆ ಉತ್ತರ ಕೊಡ್ತೀವಿ, ನೋಡ್ತೀವಿ. ಅದವ್ರ ಆಂತರಿಕ ವಿಚಾರ. ಅದು ಯಾವಾಗಲೂ ಕೂಡ ನಾವು ನಮ್ದು ಏನು ಅಜೆಂಡಾವನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ, ಅಭಿವೃದ್ಧಿಯ ಪದದತ್ತ ಬಿಜೆಪಿ ಅಂತ ಏನು ಹೋಗ್ತಾ ಇದೀವಿ ಅದ್ರ ಇಟ್ಕೊಂಡು ರಾಜಕೀಯ ಮಾಡ್ತೀವಿ. ಸರ್, ತುಂಬಾ ಒಳ್ಳೆಯ ಆಲ್ರೆಡಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಮತ್ತು ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತೊಂದು ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ ಅನ್ನ ಕಿತ್ತೊಗಿಬೇಕು, ಭಾರತೀಯ ಜನತಾ ಪಾರ್ಟಿಯನ್ನು ತರಬೇಕು ಅಂತ ಹೇಳಿ ಇವತ್ತು ಅದಕ್ಕಿಂತ ಎಲ್ಲ ಖುಷಿಯಾಗಿ ಏನಿದೆ ಅಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದಂಥದ್ದು ಏನಿದೆ ಅದು ಬಹಳ ಹುಮ್ಮಸ್ಸಿದೆ. ದಾವಣಗೆರೆ ದಕ್ಷಿಣದಲ್ಲಿ ಒಬ್ಬ ಬಡವನ ಮಗ, ಹಮಾಲಿ ಮಾಡ್ತಕ್ಕಂಥವನ ಮಗ ಇವತ್ತು ಶಾಸಕನ ಮಾಡಲೇಬೇಕು ಅಂತ ಹೇಳಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನ ತೀರ್ಮಾನ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್.